ವೆಲ್ಕಮ್ ಟು ಅವರ್ ಎಕ್ಸಾಮ್ ಗೈಡ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋ ಎದ್ರ ಬಗ್ಗೆ ಇದೆ ಅಂದರೆ, ನೇಮಕಾತಿ ವಿಳಂಬ ಆಗುವ ಸಾಧ್ಯತೆಗಳು ಭಾಳ ಎದ್ದು ಕಾಣ್ತಾ ಇದೆ. ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆರ್ ಗೋಯಿಂಗ್ ಟು ಡಿಲೇ ಡ್ಯೂ ಟು ಮೇನ್ಲಿ 3-4 ರೀಸನ್ಸ್. ಒನ್ ಈಸ್ ದಟ್ ರೋಸ್ಟರ್ ಹ್ಯಾಸ್ ಬಿನ್ ನಾಟ್ ಫೈನಲೈಸ್ಡ್. ರೋಸ್ಟರ್ ಸಮಸ್ಯೆ ಆಗ್ತಾ ಇದೆ, ಇನ್ನೂ ಅದು ಫೈನಲ್ ಅಂತಿಮವಾಗಿ ಪ್ರಕಟ ಆಗಿಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ. ಸೊ ಡಿಲೇ ಆಗುವ ಚಾನ್ಸ್ ಇದೆ. ಹಾಗೂ ಹೊಸದೇನೆಂದರೆ, ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ 2% ಸ್ಪೋರ್ಟ್ಸ್ ಕೋಟಾ ರಿಸರ್ವೇಷನ್ ಕೊಡಬೇಕಂತ ತೀರ್ಮಾನ ಮಾಡಿದಂಗಿದೆ. ಸೊ ಅದು ಏನಾರ ಫೈನಲೈಸ್ ಆಗಿ ಆಫಿಷಿಯಲ್ ಆರ್ಡರ್ ಆಯ್ತಂದರೆ ಅದು ಇನ್ಕ್ಲೂಡ್ ಆದಮೇಲೆ ರಿಕ್ರೂಟ್ಮೆಂಟ್ ಆಗೋದು. ಸೊ ಇವು 2-3 ರೀಸನ್. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಹಾಗೂ ಎಒ ಮತ್ತು ಎಒ ಸ್ಟೂಡೆಂಟ್ಸ್ ಕತೆ ಅಂತೂ ಭಾಳ ಕಷ್ಟ ಆಗಿದೆ. ಯಾಕಂದರೆ ಆಲ್ರೆಡಿ 1.5 ಇಯರ್ಸ್ ಮೇಲಾಗಿದೆ ನೋಟಿಫಿಕೇಷನ್ ಆಗಿ. ಇಲ್ಲಿ ತನಕ ಅವ್ರ ಪಾಪ ಒಂದ್ಸರಿನೂ ಎಕ್ಸಾಮ್ ಬರೆಯೋಕ್ಕಾಗುವಲ್ದು. ಸೊ ಅದ್ರ ಬಗ್ಗೆನೂ ನಾವು ನೋಡೋಣ ಏನು ಇದೆಲ್ಲ ಸ್ಟೋರಿ ಅಂತ. ಕಂಪ್ಲೀಟ್ ವಿಡಿಯೋನ ನೋಡಿರಿ. ಮತ್ತು ಇನ್ಮೇಲೆ ನಮ್ಮ ಎಲ್ಲ ವೀಡಿಯೋಸ್ ಬೈಲಿಂಗ್ವಲ್ ಇರುತ್ತೆ, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಇರುತ್ತೆ. ಸೊ ಆದಷ್ಟು ಕನ್ನಡ ಮೀಡಿಯಮ್ ಹುಡುಗರಿಗೂ ನೀವು ಶೇರ್ ಮಾಡಿರಿ. ರಿಯಲ್ ಆಗಿ ಫಸ್ಟ್ ರೋಸ್ಟರ್ ಇಶ್ಯೂ ಏನಂದರೆ, ಈಗ ನೀವು ನೋಡಿದಿರ, ಯು ಹ್ಯಾವ್ ಸೀನ್ ದಟ್ ಆನ್ 27th, ಈಗ 24th ಏಪ್ರಿಲಿಗೆ ಸಚಿವ ಸಂಪುಟ ಫೈನಲೈಸ್ ಮಾಡಿದ್ದು ಒಳ ಮೀಸಲಾತಿನ 5.25%, 5.25%, 4.5 ಕೊಡ್ಬೇಕಂತ ಆಫಿಷಿಯಲ್ ಆರ್ಡರ್ ಮಾಡಿದ್ದವರು 27th ಏಪ್ರಿಲ್. ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಕರೆಕ್ಟ್. 27th ಏಪ್ರಿಲ್ ಆಫಿಷಿಯಲ್ ಆರ್ಡರ್ ಆಯ್ತು. 27th ಏಪ್ರಿಲಿಂದ 10 ಡೇಸ್ ಆಯ್ತು ಆಲ್ರೆಡಿ. 10 ಡೇಸ್ ಆಯಿದ್ರೂ ರೋಸ್ಟರ್ ಫೈನಲೈಸ್ ಆಗಿಲ್ಲ. ಈ 10 ಡೇಸಲ್ಲಿ 10 ಡೇಸ್ ಎಲ್ಲ ಬೇಕಾ ರೋಸ್ಟ್ರಿಗೆ ಅನ್ನೋಕ್ಕ ಮಾಡೋಕ್ಕ ಅಂತ ಅಲ್ಲ. 10 ಡೇಸ್ ಏನು ಬೇಕಾಗಿಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನಂದರೆ, ರೋಸ್ಟರ್ ಫೈನಲೈಸ್ ಆಗುವಾಗ ರಿಸರ್ವೇಷನ್ ಇಶ್ಯೂ ಆಗ್ತಿದೆ. ಹಾರಿಜಾಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನಲ್ಲಿ ಇಶ್ಯೂ ಆಗ್ತಿದೆ ಅಂತ. ಇದು ನಮಗೆ ಬಂದಿರೋ ಇನ್ಫಾರ್ಮೇಷನ್ನು. ಇದು ಎಷ್ಟರ ಮಟ್ಟಿಗೆ ನಿಜ ಐತಿ ಸತ್ಯ ಐತಿ ನಮಗೂ ಗೊತ್ತಿಲ್ಲ. ಬಟ್ ಇರೋ ಅಪ್ಡೇಟ್ ಹೇಳ್ತಿದ್ವಿ. ಹಾರಿಜಾಂಟಲ್ ವರ್ಟಿಕಲ್ ರಿಸರ್ವೇಷನಲ್ಲಿ ವ್ಯತ್ಯಾಸ ಬರ್ತಿರೋದ್ರಿಂದ ಅವರು ಒಂದು ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ಬಟ್ ಇದು ಫೈನಲೈಸ್ ಆಗುತ್ತೆ. ಇನ್ನೊಂದು ವಾರ ಅಥವಾ 2 ವಾರದಲ್ಲಿ ಫೈನಲೈಸ್ ಆಗೇ ಆಗುತ್ತೆ. ನೆಕ್ಸ್ಟ್ ವೀಕ್ ಆದರೂ ಆಗ್ಬೋದು. ಸೊ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಂದರೆ ನಿಮ್ದು ಆಲ್ಮೋಸ್ಟ್ ನೋಟಿಫಿಕೇಷನ್ ಅಥವಾ ನೋಟಿಫಿಕೇಷನ್ ಬಂದಂಗೆ. ಸೊ ಆದಷ್ಟು ನೀವು ಸ್ಟೂಡೆಂಟ್ ಸಂಘಟನೆಗಳು ಅಥವಾ ಸ್ಟೂಡೆಂಟ್ ಆರ್ಗನೈಸೇಷನ್ಸಿಗೆ ಹೇಳಿ ಪ್ರೆಷರ್ ಹಾಕ್ಸಿ ರೋಸ್ಟರ್ನ ಫೈನಲೈಸ್ ಮಾಡಿಸೋದು ನಿಮ್ದು ಕೆಲಸ. ಮಾಡಿಸಿದ್ರೆ ಜಲ್ದಿ ನೋಟಿಫಿಕೇಷನ್ ಸಿಗ್ತಾವೆ, ಜಲ್ದಿ ಹಾಕೋ ಎಕ್ಸಾಮ್. ಇಲ್ಲಾಂದರೆ ಇವರು ಹಿಂಗೆ ಡಿಲೇ ಮಾಡ್ಕೊಂತ ಹೋದ್ರಂದ್ರೆ ಅಪ್ಕಮಿಂಗ್ ಜುಲೈ ಮಂತ್ ಒಳಗೆ ಎಲೆಕ್ಷನ್ಸ್ ಬರೋ ಸಾಧ್ಯತೆ ಐತೆ. ಎಲೆಕ್ಷನ್ಸ್ ಬಂದು ಅಂದ್ರೆ ಮತ್ತೆ ಅದೇ ರೀಸನ್ ಹೇಳ್ಕೊಂಡು ಮಾಡಲ್ ಕೋಡ್ ಆಫ್ ಕಂಡಕ್ಟ್, ನೀತಿ ಸಂಹಿತೆ ಬಂತು, ಅದು ಬಂತು, ಇದು ಬಂತಂದು ಮತ್ತಷ್ಟು ಡಿಲೇ ಮಾಡುವ ಸಾಧ್ಯತೆಗಳು ಹೆಚ್ಚಿಗೆ ಅದಾವೆ. ಇದು ರೋಸ್ಟರ್ ಇಶ್ಯೂ. ನೆಕ್ಸ್ಟ್ ಅಪ್ಕಮಿಂಗ್ ನಿನ್ನೆ ಸಚಿವ ಸಂಪುಟ ಸಭೆ ಇತ್ತಲ್ಲ, ಅಲ್ಲಿ 2% ಸ್ಪೋರ್ಟ್ಸ್ ಕೋಟಾ ಬಗ್ಗೆ ಡಿಸಿಷನ್ ಆಗೈತಿ. ಅದ್ರ ಬಗ್ಗೆ ಡಿಸಿಷನ್ ಆಗೈತಿ. ಹಂಗೆ ಡಿಸಿಷನ್ ತಗೊಂಡಾರ. ಬಟ್ ಇದು ಆಫಿಷಿಯಲಿ ಆಗುತ್ತೋ ಇಲ್ಲಿ ನೋಡ್ಬೇಕು. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. ಸಚಿವ ಸಂಪುಟ ಸಭೆಯಲ್ಲಿ ಯಾವ ನಿಯಮಗಳ ಅಡಿ ಕ್ರೀಡಾ ಸಾಧಕರಿಗೆ ಮೀಸಲಾತಿ ಒದಗಿಸಬಹುದು ಎಂಬ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅಂತಿಮವಾಗಿ ಸಿಬ್ಬಂದಿ ಹಾಗೂ DPR ಮಂಡಿಸಿದ ಕರ್ನಾಟಕ ನಗರ ತಿದ್ದುಪಡಿ ನಿಯಮಗಳನ್ನು ಒಪ್ಪಿಗೆ ದೊರೆತವರಾಗಿ ತಿಳಿದು ಬಂದಿದೆ. ಸೊ ಇದ್ರ ಪ್ರಕಾರ ನಾವು ತಿಳ್ಕೊಬೋದು, ಈ 2% ಸ್ಪೋರ್ಟ್ಸ್ ಕೋಟಾದು ಅವಾಗಿಂದ ಐತಿ. ಅವಾಗಂದ್ರೆ ನಿಯರ್ಲಿ 1.5 ವರ್ಷದಿಂದ ನಮ್ದು AO ಮತ್ತು AO ಎಕ್ಸಾಮ್ ಡಿಲೇ ಆಗ ಕಾರಣನೇ ಈ ಸ್ಪೋರ್ಟ್ಸ್ ಕೋಟಾ ಇತ್ತು. ಅದು ಕೋರ್ಟ್ ಕೇಸ್ ಈ ಸ್ಪೋರ್ಟ್ಸ್ ಕೋಟಾ ಮೇಲೆ ನಡೆಯಕತ್ತತ್ತು. ಅದು ಆಫಿಷಿಯಲ್ ಆರ್ಡರ್ ಹಾಕಿ ಮತ್ತು ಅದಕ್ಕೆ ಸ್ಟೇ ಹಾಕಿ ಹಿಂಗೆ ಮಾಡಿದರೆ ಈಗ ಮತ್ತೆ ಅದೇ ಇಶ್ಯೂ ತಗೊಂಡಾರ. ಅದಕ್ಕೆ ನೋಡ್ಬೇಕು. ಇದು ಡಿಲೇ ಆಗೋ ಸಾಧ್ಯತೆ ಯಾಕೈತಿ ಅಂದರೆ 2-3 ರೀಸನ್ ಅದಾವೆ. ಒಂದು, ಇದು 2% ಸ್ಪೋರ್ಟ್ಸ್ ಕೋಟಾ ಕೊಡ್ಬೇಕಂದ್ರೆ ಯಾವ ಬೇಸಿಸ್ ಮೇಲೆ ಕೊಡ್ತಾರ ಅನ್ನೋದ್ರ ಬಗ್ಗೆ ಡಿಸಿಷನ್ ಆಗ್ಬೇಕು ಕಂಪ್ಲೀಟ್. ಸೊ ಯಾವ್ದು ನ್ಯಾಷನಲ್ ಸ್ಪೋರ್ಟ್ಸಿಗೆ ಕೊಡ್ತಾರೋ, ಇಲ್ಲ ಯೂನಿವರ್ಸಿಟಿ ಲೆವೆಲಿಗೆ ಕೊಡ್ತಾರೋ, ಇಲ್ಲ ಸ್ಟೇಟ್ ಲೆವೆಲ್ ಕೊಡ್ತಾರೋ, ಇಲ್ಲ ಇಂಟರ್ನ್ಯಾಷನಲ್ ಕೊಡ್ತಾರೋ, ಇಲ್ಲ ಯಾವ ಸ್ಪೋರ್ಟ್ಸಿಗೆ ಕೊಡ್ತಾರ ಅನ್ನೋದು ಐತಿ. ಇದ್ರ ಭಾಳ ಪ್ರಾಬ್ಲಮೆಟಿಕ್ ಐತಿ. ಇದು ಕೊಡೋದು ಹೆಂಗೆ ಕೊಡ್ತಾರ ಏನು ಅನ್ನೋದು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಕ್ಲಿಯರಾಗಿ ಏನು ಡಿಸಿಷನ್ಸ್ ತಗೊಂತಾರೆ ಗೊತ್ತಿಲ್ಲ. ಸೊ ಇದು 2% ಸ್ಪೋರ್ಟ್ಸ್ ಕೋಟಾ ಕೊಡೋದು ವಿರುದ್ಧ ಏನಂತಲ್ಲ, ಕೊಡ್ಬೋದು. ಬಟ್ ಅದು ಕರೆಕ್ಟಾಗಿ ಎಲ್ಲ ರೂಲ್ಸ್ ಫಾರ್ಮ್ ಮಾಡಬೇಕು. ಸೊ ಈ ರೂಲ್ಸ್ ಎಲ್ಲ ಫಾರ್ಮ್ ಮಾಡ್ಬೇಕಂದ್ರೆ ಮತ್ತೆ ಟೈಮ್ ತಗೊಂತಾರೆ ಅವರು. ಒಂದು 2-3 ವಾರ ತಗೊಂತಾರೆ. ಸೊ 2-3 ವಾರ ಅಂದ್ರೆ ನಿಮ್ಮ ಮತ್ತೆ ಎಕ್ಸಾಮ್ಸು ಎಲ್ಲ ನೋಟಿಫಿಕೇಷನ್ಸ್ ಮತ್ತೆ ಡಿಲೇ ಆಕವು. ಸೊ ಏನು ಮಾಡ್ತಾರೆ ನೋಡ್ಬೇಕು. ಇದು ಒಂದು ರೀಸನ್ ಇದೆ. ಸೆಕೆಂಡ್ ರೀಸನ್ ಇದೆ. ಒಂದನೇ ರೀಸನ್ ರೋಸ್ಟರ್ ಇಶ್ಯೂ ಆಗತ್ತೈತಿ. ಸೊ ಇದೇನು ಭಾಳ ಅಂದ್ರೆ 1 ವಾರ 2 ವಾರದೊಳಗೆ ನಿಮ್ದು ಆಗ್ಬೋದು.
ಬಟ್ ಇದು ಆತಂದ್ರೆ ಒಂದು ಸ್ವಲ್ಪ ಇನ್ನೂ ಇಶ್ಯೂ ಹೆಚ್ಚು ದೊಡ್ಡದಾಗೋದೈತಿ. ಮತ್ತು ಇದು ಕರೆಕ್ಟಾಗಿ ಆಗಲಿದ್ರೆ ಇದು ಕೋರ್ಟಿಗೆ ಹೋಗೋದು, ಕೋರ್ಟಿಂದ ಮತ್ತೆ ಪ್ರಾಬ್ಲಮ್ ಆಗೋದು, ಮತ್ತು ಸ್ಟೇ ಬೀಳೋದು, ಬರೀ ಇವ ಆಕಾವು. ಇದು ಒಂದು ಕರೆಕ್ಟಾಗಿ ಇವು ಎರಡನೇ ರೀಸನ್ ಇದು ಸ್ಪೋರ್ಟ್ಸ್ ಕೋಟ. ಇವತ್ತು ಸ್ಪೋರ್ಟ್ಸ್ ಕೋಟ ಅದೊಂದು, ರೋಸ್ಟರ್ ಸಮಸ್ಯೆ ಒಂದು, ಇದು ಮೂರನೇದು. ಈಗ ಇದು ಭಾಳ ಮೇಜರ್ ಇಂಪ್ಯಾಕ್ಟ್ ಬೀಳುತ್ತೆ ನಿಮಗೆ. ಇದು GB ಎಲೆಕ್ಷನ್ಸ್. ಇವತ್ತು May 8, ಇವತ್ತಿಂದು ನ್ಯೂಸ್ ಪೇಪರ್ ಕಟಿಂಗ್ ಇದು. ಇವತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್, ರಾಜ್ಯ ಚುನಾವಣಾ ಆಯೋಗ ಕರೆದು ಆಲ್ರೆಡಿ ಖಡಕ್ ಸಂದೇಶ ನೀಡಲಾಗಿದೆ. June 14ರಿಂದ June 24 ಎಲೆಕ್ಷನ್ಸ್ ಮಾಡಿ ಮುಗಿಸ್ಬೇಕಂತ. ಸೊ June 14-24 ಮಾಡಿ ಮುಗಿಸ್ಬೇಕಂದ್ರೆ ಇದ್ರ ಹಿಂದೆ ಒಂದು 15 ದಿವಸ ಅಂದರೆ June 1ನೇ ತಾರೀಕಿಂದ ಹಿಡಿದು June 20 ತನಕ ಅಲ್ಲ 30 ತನಕ ಅನ್ಕೊಂಬಿಡ್ರಿ ನೀವು ಕರೆಕ್ಟಾಗಿ ಯಾವ ಎಕ್ಸಾಮ್ಸ್ ಆಗಲ್ಲ ಅಂತ, ಯಾವ ನೋಟಿಫಿಕೇಷನ್ ಆಗಲ್ಲ, ಯಾವ ಎಕ್ಸಾಮ್ಸ್ ಆಗಲ್ಲ ಅಂತ. ಸೊ ಇಲ್ಲಿ ಬ್ಯುಸಿ ಆಗ್ಬಿಡ್ತದೆ, ಗೌರ್ಮೆಂಟ್ ಬ್ಯುಸಿ ಆಗ್ಬಿಡ್ತದೆ ಎಲೆಕ್ಷನ್ ಒಳಗೆಲ್ಲ, ಮತ್ತು ಎಲ್ಲ ಆಫೀಸರ್ಸ್ ಎಲ್ಲರೂ ಬ್ಯುಸಿ ಹಾಕಾರ. ಸೊ ಇದು ಒಂದು ರೀಸನ್ ಐತಿ. ಇದು ಆದಮೇಲೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಾಡೀಸ್ ಎಲೆಕ್ಷನ್ಸ್ ಬಂದುಬಿಡ್ತಾವೆ ನೆಕ್ಸ್ಟ್ June, July, August, September ಅನ್ನತ್ತೆ. ಸೊ ಇದು ಒಂದು ಡಿಲೇ ಟ್ರಿಕ್ ಅಂತ ಅನ್ಸಾಕತ್ತದ ನಮಗೆ ಎಲ್ಲ ಕಡೆಯಿಂದ ನೋಡಿದ್ರೆ. ಇವೆಲ್ಲ ಡಿಲೇ ಟ್ರಿಕ್ಸ್ ಇವು. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಸೇರ್ಕೊಂಡು ಏನಾರು ಮಾಡಿ ಜಲ್ದಿ ನೋಟಿಫಿಕೇಷನ್ ಮಾಡಿಸ್ಬೇಕು ಅಷ್ಟೆ. ಈಗ ಒಂದನೇ ಕಾರಣ ಹೇಳಿದ್ವಿ ನಾವು ರೋಸ್ಟ್ರದ್ದು, ಎರಡನೇ ಕಾರಣ 2%, ಮೂರನೇ ಕಾರಣ ಇದು ಎಲೆಕ್ಷನ್ ಡಿಲೇ ಐತಲ್ಲ, ಇದು 100% ಇದರಿಂದ ಡಿಲೇ ಆತಂದ್ರೆ ಇದು ಡಿಲೇ ಆತ. ಡಿಲೇ ಹಾಕಂತ 2026 ಎಂಡ್ ತನಕ ಒಯ್ತಾರೆ ಇವು. 2027ಗೆ ಮತ್ತು ಅದ ನ್ಯೂಸ್ ಹೊಸ ವರ್ಷಕ್ಕೆ ನೇಮಕಾತಿ 56,000 ಅನ್ಕಂತ. ಈಗ 1 ವರ್ಷ ಆತ, ಇನ್ನೂ 56,000 ಅನ್ಕಂತ ಇನ್ನೊಂದು ವರ್ಷ ಮಾಡ್ಯಾರ ಅದರ. ಸೊ ಅದಕ್ಕೆ ಆದಷ್ಟು ಜಲ್ದಿ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಅಂತ ಇದು ಮೆಸೇಜ್. ನೆಕ್ಸ್ಟ್ ಓದ್ ಸಿಚುವೇಶನ್ ನೋಡಿದ್ರೆ 1 ವರ್ಷ ಆಯ್ತು ನೋಡ್ರಿ. 1 ವರ್ಷ 7 ತಿಂಗಳು 18 ದಿವಸ ಆಯ್ತು ಇಲ್ಲಿಗೆ. ಫಸ್ಟ್ ಟೈಮ್ KPSC ಮಾಡ್ತು. ಅದು ಹಣೆ ಬರ ಗೊತ್ತಾಯ್ತು ನಿಮಗೆಲ್ಲ. ಸ್ಪೋರ್ಟ್ಸ್ ಕೋಟ ಅದರಿಂದ ಡಿಲೇ ಆಯ್ತು, ಆಮೇಲೆ ಅಪ್ಲಿಕೇಶನ್ ಆಯ್ತು, ಮತ್ತು ಸ್ಟೇ ಆಯ್ತು ಕೋರ್ಟಿಂದ, ಮತ್ತು ಅಲ್ಲಿಂದ ಮತ್ತು ಎಕ್ಸಾಮ್ ಡೇಟ್ ಬಿಟ್ರೆ, ಆಮೇಲೆ ಒಳ ಮೀಸಲಾತಿ ಅನ್ಕಂತ ಮತ್ತು ಅದನ್ನ ಹಿಂದಿನ ದಿವ್ಸ ಕ್ಯಾನ್ಸಲ್ ಮಾಡಿದ್ರು. ಅಲ್ಲಿ 1 ವರ್ಷ ಮಾಡಿದ್ರು ಫುಲ್. ನೆಕ್ಸ್ಟ್ 5 ತಿಂಗಳು ಏನಿಲ್ಲ. ಮತ್ತು ಮೊನ್ನೆ ಹಂಗೆ ಮಾಡಿದ್ರೆ ಸಡನ್ ಆಗೇ ಬಿಡ್ತಂತ. ಎಲ್ಲರೂ 10 ದಿವಸ ಫುಲ್ ಓದಕತ್ರ ಮತ್ತು ವಾಪಸ್ ತಕ್ಕಂದ್ರೆ ಈಗ ನೋಡಿರಿ ರೋಸ್ಟರ್ ಸಮಸ್ಯೆ ಅನ್ಕಂದು, ಈಗ 2% ಸ್ಪೋರ್ಟ್ಸ್ ಕೋಟ ಅನ್ಕಂದು, ಈಗ ಎಲೆಕ್ಷನ್ಸ್ ಅನ್ಕಂದು ಇದು ಎಕ್ಸಾಮ್ನ್ಯಾಕ ಇವರು ಜುಲೈ ಮತ್ತಿಲ್ಲ ಆಗಸ್ಟ್ ಮಂತಿಗೆ ಒಯ್ಯಂಗೆ ಕಾಣಕತ್ತಾರ. ಅಟ್ಲೀಸ್ಟ್ ಜುಲೈ ಆಗಸ್ಟಿಗೆ ಆತಂದ್ರೆ ನಿಮಗೆ ಅದು ಲಕ್ಕಿ ಚಾನ್ಸ್ ಅಂತ. ಮತ್ತು ಇನ್ನೂ ಡಿಲೇ ಆತಂದ್ರೆ ಮತ್ತು ಕಷ್ಟ ಆಗುತ್ತೆ. ಈಗ ಸದ್ಯ ಮಟ್ಟಿಗೆ ಇವೆಲ್ಲ ಸಿಚುವೇಶನ್ಸ್ ನೋಡಿದ್ರೆ ಜುಲೈ ಆಗಸ್ಟ್ ಒಳಗೆ ಆಗ್ಬೋದು ಚಾನ್ಸಸ್ ಭಾಳ ಕಾಣಕತ್ತಾವೆ. ಇನ್ ಕೇಸ್ ನೋಟಿಫಿಕೇಷನ್ ರೀನೋಟಿಫಿಕೇಷನ್ ಜಲ್ದಿ ಆಗ್ಬೇಕು ಅವಾಗಷ್ಟೇ ಜುಲೈ ಆಗಸ್ಟ್. ಅದು ಯಾವಾಗ ಬಿಫೋರ್ ಜೂನ್ ಆಗ್ಬೇಕು, ಇಲ್ಲ May 15 ಆಗ್ಬೇಕು, ಇಲ್ಲ May 30 ಆಗ್ಬೇಕು. May 15, 30 ಆಗ್ಬೇಕು ರೀನೋಟಿಫಿಕೇಷನ್. ಇದು ಆತಂದ್ರೆ ಅಷ್ಟೇ ಜುಲೈ ಆಗಸ್ಟ್. ಇಲ್ಲಾಂದ್ರೆ ಮತ್ತೆ ರೀನೋಟಿಫಿಕೇಷನ್ ಜುಲೈಗೆ ಹೋಗೋದು, ಮತ್ತು ಎಕ್ಸಾಮ್ ಮುಂದೆ ಆಗಸ್ಟಿಗೆ ಹೋಗೋದು. ಇದೇ ಥರ ಡಿಲೇ ಮಾಡ್ಕೊಂತ ಹೋಗಾರ. ನಾವು ಒಂದು ವಿಡಿಯೋ ಮಾಡಿದ್ವಿ, ಅದು ಲಾಸ್ಟ್ ವೀಕ್ ಒಂದು 4-5 ದಿವಸದಿಂದ. ಆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ವಿ ಸ್ಪೆಕ್ಯುಲೇಷನ್ಸ್ ಮಾಡಿ. ಬಟ್ ಈ ಸ್ಪೆಕ್ಯುಲೇಷನ್ಸ್ ಹೆಂಗಿತ್ತು, ಗೌರ್ಮೆಂಟ್ ಫಾಸ್ಟಾಗಿ ರೋಸ್ಟರ್ ರೆಡಿ ಮಾಡಿ ರೀನೋಟಿಫಿಕೇಷನ್ ಒಂದು 2 ವೀಕ್ಸಾಗಿ ಮಾಡ್ತಾರೆ ಅನ್ಕೊಂಡಿದ್ವಿ. ಬಟ್ ಏನಾಯ್ತು ರಿಯಾಲಿಟಿ ನೋಡಿದ್ರೆ ಅಂದ್ರೆ, ರಿಯಾಲಿಟಿ ನೋಡ್ಕೊರಿ ಕ್ಲಿಯರಾಗಿ. July 7, 8 ಈ ಜೂನು ಇಲ್ಲಿ ಆಗಂಗೆ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಾರೆ ಇವ್ರು ರೋಸ್ಟ್ರ್. ಈಗ ಸದ್ಯ ಹೀಗಿರೋ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಎಕ್ಸಾಮ್ ಜುಲೈದಾಗ ಭಾಳ ಇರೋದು. ಇದು ಜಸ್ಟ್ ಪ್ರಿಡಿಕ್ಷನ್, ಏನು ಬೇಕಾದ ಆಗ್ಬೋದು. ನಾ ಹೇಳಿದಲ್ಲ, ಇದು ಭಾಳ ಅನ್ಸಲ್ಟನ್ ಐತಿ. ಗೌರ್ಮೆಂಟ್ ಡಿಸಿಷನ್ ಮೇಲೆ ನಿಲ್ಲವಲ್ದೆ ಹೆಂಗೆ ಬೇಕಂಗೆ ಆಡಕತ್ತೈತಿ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಸ್ಟೂಡೆಂಟ್ಸ್ ಮೈಂಡ್ ಜೊತೆಗೆ ಪ್ಲೇ ಮಾಡಕತ್ತಾರ ಅವರು. ಸೊ ಕರೆಕ್ಟಾಗಿ ನೀವು ಓದ್ಕೊಂತೀರಿ, ಕಂಟಿನ್ಯೂಸ್ ಓದ್ಕೊಂತೀರಿ. ಆಗಸ್ಟ್ ಅಥವಾ ಜುಲೈ ಇಲ್ಲ ಆಗಸ್ಟ್ ಒಳಗೆ ನಿಮ್ದು ಎಕ್ಸಾಮ್ ಆಗೇ ಆಗುತ್ತೆ. ಇದಂತರ 100% ಕನ್ಫರ್ಮ್. ಸೊ ಕೀಪ್ ಸ್ಟಡಿಂಗ್. ಅದೇ ಏನು ಡಿವಿಯೇಷನ್ ಏನಿಲ್ಲ, ಇದು ಜಸ್ಟ್ ಅಪ್ಡೇಟ್ಸು. ನಿಮ್ಮ ಸುತ್ತಮುತ್ತ ಏನಾಗತ್ತೆ ನನಗೆ ಗೊತ್ತಾಗಲಿ ಅಂತ. ಸೊ ಇದ್ರ ತಳಗೆ ಡಿಸ್ಕ್ಲೇಮರು ಹಾಕಿರ್ತಾವೆ ನಾವು. ಇದ್ರ ಮೇಲೆ ಸ್ಟಿಕ್ ಆನ್ ಆಗಿ ನೀವು ಸ್ಟಡೀಸ್ ಎಲ್ಲ ಬಿಡಬಾರ್ದು. ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ನೋ, ದಟ್ಸ್ ಇಟ್. ನಾಟ್ ಡಿಪೆಂಡ್ ಆನ್ ದ ಸ್ಟಡೀಸ್. ಇದು ಸ್ಟಡೀಸಿಗೂ ಅದಕ್ಕೂ ಲಿಂಕ್ ಇರಬಾರ್ದು. ನೋಡ್ಕೊಂತಿರ್ಬೇಕು, ಇದು ಮರಿಬೇಕು, ಸುಮ್ಮನೆ ಓದ್ಬೇಕು ಅಷ್ಟೇ. ಆ್ಯಂಡ್ ದೀಸ್ ಆರ್ ಅವರ್ ಚಾನಲ್ಸ್. ನಮ್ಮ ಚಾನಲ್ಸ್ ಇವು ನಿಮಗೆ ಹೇಳೇವಿ ಭಾಳ ಸರಿ. PYQ ಅಂದರೆ ಇದು PYQ ಚಾನಲ್. ಇದು ಫುಲ್ ಬರೀ PYQ ಪೇಪರ್ಸ್, PYQ ಪೋಲ್ ಸಿಗ್ತೈತಿ. ಇದ್ರೊಳಗೆ ನಿಮ್ಗೆ ಎಕ್ಸಾಮ್ ಅಪ್ಡೇಟ್ ಸಿಗ್ತಾವೆ ಮತ್ತು GK ಫ್ಯಾಕ್ಟ್ ಸಿಗ್ತಾವೆ. ಈ ಚಾನಲ್ಲಾಗಂತೂ ಒಂದು 4,500 ಜನ ಅದಾರ. ಇದ್ರೊಳಗೆ ನಾವು ಹಾಕಿರೋ ಕಂಟೆಂಟ್ ಎಲ್ಲ GK ಎಕ್ಸಾಮ್ ಒಳಗೆ 20-30 ಕ್ವಶನ್ ಬರಕತ್ತಾವೆ. ಮತ್ತು ಇದು ಕರೆಂಟ್ ಅಫೇರ್ಸ್ ಒಳಗೆ ಇದರಲ್ಲಿ 2-3 ಪೋಸ್ಟ್ ಆಗ್ತೀವಿ ದಿನ. ಇದು 100% ಡೈರೆಕ್ಟ್ ಇಟ್ಟ ಕ್ವಶನ್ಸ್ ಬರ್ತಾವೆ ಇದ್ರೊಳಗೆ ಕರೆಂಟ್ ಅಫೇರ್ಸ್. ಬೇಕಾದ್ರೆ ನೀವು ಚೆಕ್ ಮಾಡಿರಿ, ಗೊತ್ತಾಗುತ್ತೆ. ಇನ್ನು ಇದು ಹೊಸ ರೀಸೆಂಟಾಗಿ ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಅಂತ ಮಾಡಿದ್ವಿ.
ಇದು ಯಾಕಂದ್ರೆ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಮತ್ತು ಇಂಗ್ಲೀಷ್ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಕ್ಲಾಸ್ ಇದು ಲ್ಯಾಂಡ್ ಸರ್ವೇಯರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಲ್ಯಾಂಡ್ ಸರ್ವೇಯರ್ ಭೂಮಾಪಕರ ಪರೀಕ್ಷೆ. ಇದ್ರ ನೋಟಿಫಿಕೇಷನ್ ಜೂನಲ್ಲಿ ಆಗುತ್ತೆ ಅಂತ ಅನ್ಸಕತ್ತೈತಿ. ಭಾಳ ಜನ ಕೇಳಕತ್ತಿದ್ರು ಜೂನಲ್ಲಿ ಆಗುತ್ತೆ ಅಂತ ಅನ್ನಿಸ್ತತಿ. ಬಟ್ ಅದು ಎಲೆಕ್ಷನ್ಸ್ ಅನೌನ್ಸ್ ಆದ್ವು ಅಂದ್ರೆ ಇದು ಮತ್ತು ಜುಲೈಗೆ ಹೋಗುತ್ತೆ, ಇಲ್ಲ ಮೇ ಎಂಟೊಳಗೆ ಆಗ್ಬಿಡೋಕೆ ನೋಟಿಫಿಕೇಷನ್. ಇಷ್ಟೇ ಇರೋದು ಈ ಗೇಮ್. ಇದನ್ನ ಇಷ್ಟ ಅರ್ಥ ಮಾಡ್ಕೊರಿ. ಮತ್ತು ಇದು KA ಮೊನ್ನೆ ರೀಸೆಂಟ್ ಆಗಿದ್ದು ಮೆಂಟಲ್ ಎಬಿಲಿಟಿ 25 ಕ್ವಶನ್ಸ್ ಇದ್ದು ಇನ್ನು ಸಾಲ್ವ್ ಮಾಡೀವಿ. ಇದನ್ನು ಆದಷ್ಟು ನೋಡಿ 1000+ ವ್ಯೂಸ್ ಮಾಡಿರಿ. AO ಎಕ್ಸಾಮ್ದವ್ರು ಮತ್ತು ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ದವ್ರು ನೋಡ್ಬೇಕು. ಇದನ್ನ ಮಾಡಿರಿ. ನೆಕ್ಸ್ಟ್ ಇದ್ರದ್ದು GK ಅನಾಲಿಸಿಸ್ ಒಂದು ರೆಡಿ ಮಾಡಕತ್ತವೆ. ಇದು 1000 ವ್ಯೂಸ್ ಆದಟೆ ನಾವು ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದ ಎವ್ರಿಥಿಂಗ್ ವಾಟ್ ವಿ ವಾಂಟ್ ಟು ಕನ್ವೆ. ಸೊ ಥ್ಯಾಂಕ್ ಯು. ಲಿಂಕ್ಸ್ ಆರ್ ದ ಡಿಸ್ಕ್ರಿಪ್ಷನ್. ಇದ್ರ ಮೇಲೆ ಡಿಪೆಂಡ್ ಆಕಂತ ಹಿಂಗಾಕತ್ತೆ ಹಂಗಾಕತ್ತೆ ಅಂತ ಕೂತ್ಕೋಬೇಡ್ರಿ. ಜಸ್ಟ್ ಸ್ಟಡಿ ಮಾಡಿರಿ. ಸ್ಟಡೀಸ್ ಭಾಳ ಇಂಪಾರ್ಟೆಂಟ್. ಕೀಪ್ ಸ್ಟಡಿಂಗ್. ನಿಮ್ಮ ಸುತ್ತಮುತ್ತ ಏನಾಗತ್ತೈತೆ ಅದ್ರ ಬಗ್ಗೆ ತಿಳ್ಕೊಬೇಕಂತ ಈ ವಿಡಿಯೋ ಮಾಡಿದ್ದೆ. ದಟ್ಸ್ ಇಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.